Hello everyone, welcome to Divya Ganita. In this video, we are discussing about trigonometric functions. Adrallu kuda we are discussing trigonometric functions using unit circle. So already trigonometric functions galana kaltidira. But ನಾವು ಯಾವುದನ್ನು ಯೂಸ್ ಮಾಡಿ ಕಲ್ತಿರೋದು ಅಂತ ಅಂದ್ರೆ ಟ್ರಯಾಂಗಲ್ ಯೂಸ್ ಮಾಡಿ. ಅದ್ರಲ್ಲೂ using right angle triangle. ಅದರಲ್ಲಿ if this angle is theta, then this is opposite, hypotenuse and adjacent ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು we find sin theta as opposite by hypotenuse and cos theta as adjacent by hypotenuse. ಇದು ಎಲ್ಲರಿಗೂ ಗೊತ್ತಿದೆ. ಇವಾಗ ಇದೇ ಕಾನ್ಸೆಪ್ಟ್ ನಾವ್ ಏನ್ ಮಾಡ್ತಾ ಇದೀವಿ, ಯೂಸಿಂಗ್ ಯೂನಿಟ್ ಸರ್ಕಲ್ ಮಾಡ್ತಾ ಇದೀವಿ. ಸೊ ಬರೀ ಸೈನ್ ಮತ್ತೆ ಕಾಸ್ ಯಾಕೆ ತಗೊಂಡಿದೀವಿ ಅಂತ ಅಂದ್ರೆ, ಇಫ್ ಯು ನೋ ಓನ್ಲಿ ಸೈನ್ ಅಂಡ್ ಕಾಸ್ ವಿ ಕ್ಯಾನ್ ಫೈಂಡ್ ಆಲ್ ದ ಅದರ್ ವ್ಯಾಲ್ಯೂಸ್, ಟ್ಯಾನ್ ಇರ್ಬೋದು, ಕೊಸಿಕೆಂಟ್, ಸಿಕೆಂಟ್, ಕಾಟ್ ಎಲ್ಲದನ್ನು ಫೈಂಡ್ ಮಾಡ್ಬೋದು. ಹಾಗಾಗಿ ವಿ ಆರ್ ಓನ್ಲಿ ಡಿಸ್ಕಸಿಂಗ್ ಅಬೌಟ್ ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ. ಸೊ ಇಫ್ ವಿ ಕನ್ಸಿಡರ್ ಯೂನಿಟ್ ಸರ್ಕಲ್ ಅಂದ್ರೆ ಸರ್ಕಲ್ ಹ್ಯಾವಿಂಗ್ ರೇಡಿಯಸ್ 1 ಯೂನಿಟ್ ಅಂತ ಹೇಳ್ತೀವಿ. ಸೊ 1 ಯೂನಿಟ್ ಇರೋದ್ರಿಂದ this AB will be radius of the circle. ಹಾಗಾಗಿ ಈ AB ವ್ಯಾಲ್ಯೂ 1 ಆಗಿರುತ್ತೆ. And let us consider AC as A and BC as B. If this angle is considered as theta, ಇವಾಗ ಅಬ್ಸರ್ವ್ ಮಾಡಿ B ಅನ್ನೋದು ಏನಾಗಿದೆ, ಇದು ನಮಗೆ ಆಪೋಸಿಟ್ ಆಗಿರುತ್ತೆ. ಅದೇ ತರ A ಅನ್ನೋದು ಏನಾಗಿರುತ್ತೆ, ಅಡ್ಜಸೆಂಟ್ ಆಗಿರುತ್ತೆ. And 1 is nothing but hypotenuse ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹೈಪೋಟಿನಸ್ ಆಗೋದ್ರಿಂದ ನಾವು ಸೈನ್ ಥೀಟಾ ಅಂದ್ರೆ ಏನ್ ಬರುತ್ತೆ, ಸೈನ್ ಥೀಟಾ ಈಸ್ ನಥಿಂಗ್ ಬಟ್ ಏನ್ ಹೇಳಿದ್ವಿ, ಆಪೋಸಿಟ್ ಬೈ ಹೈಪೋಟಿನಸ್. ಹಾಗಾಗಿ ಆಪೋಸಿಟ್ ಅಂದ್ರೆ ಬಿ ಬೈ 1. ದಟ್ ಮೀನ್ಸ್ ಬಿ ವ್ಯಾಲ್ಯೂ ಈಸ್ ಸೈನ್ ಥೀಟಾ. ಅದೇ ತರ ಕಾಸ್ ಥೀಟಾ ಅಂದ್ರೆ ಏನಾಗುತ್ತೆ, ಅಡ್ಜಸೆಂಟ್ ಬೈ ಹೈಪೋಟಿನಸ್. ಹಾಗಾಗಿ ಅಡ್ಜಸೆಂಟ್ ಅಂದ್ರೆ ಏನು, ಎ ಡಿವೈಡೆಡ್ ಬೈ 1. ದಟ್ ಈಸ್ ನಥಿಂಗ್ ಬಟ್ ಎ. ಸೊ ಎ ವ್ಯಾಲ್ಯೂ ಕಾಸ್ ಥೀಟಾ. ಅಂದ್ರೆ ಇದ್ರಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಬರೆದ್ರೆ ಇದನ್ನ ಎ ಬಿ ಅಂತ ಬರಿಬಹುದು. ಎಕ್ಸ್ ಆಕ್ಸಿಸ್ ಅಲ್ಲಿ ಇರೋ ವ್ಯಾಲ್ಯೂ ಎ ಆಗಿದೆ, ವೈ ಆಕ್ಸಿಸ್ ಅಲ್ಲಿ ಇರೋ ವ್ಯಾಲ್ಯೂ ಬಿ ಆಗಿದೆ. ಸೊ ಎಕ್ಸ್ ಕೋಆರ್ಡಿನೇಟ್, ಎಕ್ಸ್ ವ್ಯಾಲ್ಯೂ ಯಾವಾಗ್ಲೂ ಏನಾಗಿರುತ್ತೆ, ಕಾಸ್ ಥೀಟಾ ಆಗಿರುತ್ತೆ. ಅಂಡ್ ವೈ ವ್ಯಾಲ್ಯೂ ಯಾವಾಗ್ಲೂ ಸೈನ್ ಥೀಟಾ ಆಗಿರುತ್ತೆ. ಸೊ ಇದು ಯೂಸಿಂಗ್ ಯೂನಿಟ್ ಸರ್ಕಲ್ ಹೆಂಗ್ ಬಂತು ಅಂತ. ಇವಾಗ ಇದನ್ನೇ ನಾವು ಗ್ರಾಫಿಕಲಿ ಕಾಸ್ ಥೀಟಾ ಸೈನ್ ಥೀಟಾ ಹೆಂಗ್ ಬರುತ್ತೆ ಅನ್ನೋದನ್ನ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಅಟ್ ಎ ಟೈಮ್ ಎರಡು ಫಂಕ್ಷನ್ಸ್ ಅನ್ನ ತಗೊಂಡ್ರೆ ಅಬ್ಸರ್ವ್ ಮಾಡಿ, ನಮಗೆ 0 ಡಿಗ್ರಿ ಅಂದ್ರೆ ಇಲ್ಲಿ ಬರುತ್ತೆ. ಸೊ ಎಕ್ಸ್ ಕೋಆರ್ಡಿನೇಟ್ 1 ಇದೆ ಅಂಡ್ ವೈ ಕೋಆರ್ಡಿನೇಟ್ 0 ಇದೆ. ಸೊ ಕೋಆರ್ಡಿನೇಟ್ ಇಸ್ 1,0. ಹಾಗಾಗಿ ಕಾಸ್ 0 ವ್ಯಾಲ್ಯೂ 1 ಅಂಡ್ ಸೈನ್ 0 ವ್ಯಾಲ್ಯೂ 0. ಇವಾಗ ನಾವು ಆಂಗಲ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಏನಾಗ್ತಾ ಇದೆ, ಎಕ್ಸ್ ವ್ಯಾಲ್ಯೂಸ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಅಂದ್ರೆ ಕಾಸ್ ಫಂಕ್ಷನ್ 1 ಇಂದ ನಮಗೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಅಂಡ್ ಸೈನ್ ಫಂಕ್ಷನ್ ಏನಾಗ್ತಾ ಇದೆ, ಇಲ್ಲಿ ನಮಗೆ ಸೈನ್ ವ್ಯಾಲ್ಯೂ ವೈ ಕೋಆರ್ಡಿನೇಟ್ ವ್ಯಾಲ್ಯೂ 0 ಇತ್ತು. ಬಟ್ ಈಗೇನಾಯ್ತು, ವೈ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ, ಅಪ್ ಟು 1 ವರ್ಗೂ ಹೋಗುತ್ತೆ ಅಷ್ಟೇ. ಅಂದ್ರೆ 90 ಡಿಗ್ರಿಗೆ 1 ಗೆ ರೀಚ್ ಆಗುತ್ತೆ. ದೆನ್ ಅಗೇನ್ ಇಟ್ ಸ್ಟಾರ್ಟ್ಸ್ ಟು ಡಿಕ್ರೀಸ್. ಅದೇ ತರ ಕಾಸ್ ಫಂಕ್ಷನ್ 1 ಇಂದ ಸ್ಟಾರ್ಟ್ ಆಗಿತ್ತು, ಅಪ್ ಟು ಪೈ ಅಂದ್ರೆ 180 ಡಿಗ್ರಿ. 180 ಡಿಗ್ರಿ ವರ್ಗೂ ವ್ಯಾಲ್ಯೂಸ್ ಡಿಕ್ರೀಸ್ ಆಗ್ತಾ ಬಂತು, -1 ವರ್ಗೂ ಹೋಯ್ತು. ಆಮೇಲೆ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ರೊಟೇಷನ್, ಒಂದು ರೊಟೇಷನ್ ಅಷ್ಟೇ ತಗೊಂಡಿದ್ದೀನಿ, 0 to 360 ಡಿಗ್ರಿ ಅಷ್ಟೇ ಕನ್ಸಿಡರ್ ಮಾಡಿರೋದು. ಇದೇ ತರ ನಾವು ರಿಪೀಟ್ ಮಾಡ್ತಾ ಹೋದ್ರೆ 360 ಡಿಗ್ರಿಯಿಂದ ನೆಕ್ಸ್ಟ್ ತಗೊಂಡ್ರು ಕೂಡ ಇದೇ ಗ್ರಾಫ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಓವರ್ ಆಲ್ ನಮಗೆ ಗ್ರಾಫ್ ಹೆಂಗ್ ಕಾಣಿಸುತ್ತಪ್ಪ ಅಂತ ನೋಡೋದಾದ್ರೆ, ಇದ್ರಲ್ಲಿ ಅಬ್ಸರ್ವ್ ಮಾಡಿ, ರೆಡ್ ಕಲರ್ ಅಲ್ಲಿ ಇರೋದು ನಮಗೆ ಕಾಸ್ ಗ್ರಾಫ್ ಆಗಿದ್ರೆ, ಬ್ಲೂ ಕಲರ್ ಅಲ್ಲಿ ಇರೋದು ಸೈನ್ ಗ್ರಾಫ್ ಆಗಿರುತ್ತೆ. ಸೊ ದಿಸ್ ಇಸ್ ವೇವ್. ಅದರಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಸೈನ್ 0 is 0 ಅಂದ್ರೆ ಸ್ಟಾರ್ಟ್ಸ್ ಫ್ರಮ್ ದ ಆರಿಜಿನ್, ಬಟ್ ಕಾಸ್ 0 is 1, ಸೊ ಸ್ಟಾರ್ಟ್ಸ್ ಫ್ರಮ್ 1. ಎರಡೂ ಕೂಡ ವೇವ್ ತರಾನೇ ಕಾಣುತ್ತೆ, ಬಟ್ ಎಲ್ಲಿಂದ ಸ್ಟಾರ್ಟ್ ಆಗಿ ಹೆಂಗೆ ಮೂವ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಸೈನ್ ಅಂಡ್ ಕಾಸ್ ಗ್ರಾಫ್ ಯೂಸಿಂಗ್ ಎ ಯೂನಿಟ್ ಸರ್ಕಲ್ ಅಂಡ್ ಗ್ರಾಫ್ ಆಫ್ ದ ಫಂಕ್ಷನ್. ಅದನ್ನೇ ಯೂನಿಟ್ ಸರ್ಕಲ್ ಯೂಸ್ ಮಾಡ್ಕೊಂಡು ಹೇಳಿದ್ವಿ, ಗ್ರಾಫ್ ಹೆಂಗ್ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಫಾರ್ ಮೋರ್ ಸಚ್ ವಿಡಿಯೋಸ್, do like, share and subscribe to my channel. Thank you.